ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಇಂಪಾರ್ಟೆಂಟ್ ಇವೆಂಟ್ಗಳು ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತವು ನೋಡೋಣ ಯಾವೆಲ್ಲ ಇದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ನಿಮಗೆ ಫೈನಾನ್ಸ್ ಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ಬೇಕಿದ್ರೆ ಇಲ್ಲಿರುವಂತಹ ನಂಬರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿರುವಂತ ಎಲ್ಲ ಸರ್ವಿಸಸ್ ಅನ್ನ ಅಥವಾ ಸಪೋರ್ಟ್ ಅನ್ನ ನಿಮ್ಗೆ ಒದಗಿಸ್ತೇವೆ. ನಾವ್ ಯಾರಿಗೂ ಮಾರ್ಕೆಟಿಂಗ್ ಕಾಲ್ ಅನ್ನ ಮಾಡೋದಿಲ್ಲ. ಅದನ್ನ ತಗೊಳ್ಳಿ ಇದನ್ನ ತಗೊಳ್ಳಿ ಅಂತ ಹೇಳೋದಿಲ್ಲ. ಬಟ್ ನೀವೇನಾದ್ರೂ ಇಂತ ವಿಷಯದ ಬಗ್ಗೆ ನಮ್ಗೆ ಗೊತ್ತಾಗಬೇಕು, ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಖಂಡಿತ ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ ಈ ನಂಬರ್ಗೆ ಕಾಲ್ ಮಾಡಿ, ನಿಮ್ಗೆ ನಮ್ಮ ಟೀಮ್ ಇಂದ ಸಹಾಯ ಸಿಗುತ್ತೆ. ಇನ್ನು ನಾವು ಇವೆಂಟ್ ಗಳ ಕಡೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 91.035% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಮ್ಮ ನಿಫ್ಟಿಯಲ್ಲಿ. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಕೊನೆ 2 ದಿನ ಸ್ವಲ್ಪ ಡೌನ್ ಆಯ್ತು. ಹಾಗಾಗಿ ಜಸ್ಟ್ 91 ಪಾಯಿಂಟ್ಸ್ ಇದೆ. ಇಲ್ಲ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 61.0% ಪಾಸಿಟಿವ್ ಇದೆ. ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಕಳೆದ ವಾರ ಎಸ್ಪೆಷಲಿ 4 ದಿನ ಮಾರ್ಕೆಟ್ ಓಪನ್ ಇದ್ದು, ಒಂದು ದಿನ ಮಾರ್ಕೆಟ್ ರಜೆ ಇತ್ತು, ಕ್ರಿಸ್ಮಸ್ ಬ್ರೇಕ್. ಬಟ್ ಸ್ಟಿಲ್ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಕಳೆದ ವಾರ ಅಂತ ನೋಡಿದ್ರೆ, ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಜಸ್ಟ್ 20.004% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ನೋಡಬಹುದು. ಅಲ್ಲೂ ಕೂಡ ಒಂದಿನ ರಜೆ ಇತ್ತು, 4 ದಿನ ಓಪನ್ ಇದ್ದು ಕಳೆದ ವಾರ. ಓವರ್ ಆಲ್ 1.53% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, ಅಥವಾ 736 ಪಾಯಿಂಟ್ಸ್ ಅಪ್ ಆಗಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಮೊನ್ನೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ. ಮೋರ್ ದನ್ 2% ಅಥವಾ 471 ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಟಾಕ್ ಕಂಪೋಸಿಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಮೆರಿಕನ್ ಮಾರ್ಕೆಟ್ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾನೆ ಇದೆ. ಬಟ್ ಇಂಡಿಯನ್ ಮಾರ್ಕೆಟ್ ಸ್ಟ್ರಗಲ್ ಮಾಡ್ತಾ ಇದೆ. ಬಟ್ ಇತ್ತೀಚೆಗೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ನೆಕ್ಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಷ್ಟೇನಾಗ್ತಿಲ್ಲ, ಡೌನ್ ಆಗ್ತಿದೆ. ಈ ರೀತಿ ಅವು ಏನೇ ಆಟ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ನಮ್ಮ ಮಾರ್ಕೆಟ್ಗೂ ಕೂಡ ಒಂದು ಟೈಮ್ ಬರುತ್ತೆ, ಖಂಡಿತ ಅಲ್ಲಿವರೆಗೂ ನಾವು ಕಾಯಬೇಕು ಅಷ್ಟೇ. ಏನೋ ಈ ವಾರದಲ್ಲಿ ಯಾವ್ದಾದ್ರು ರಜೆ ಇದೆಯಾ ಅಂತ ನೋಡಿದ್ರೆ ಯಾವುದೇ ರಜೆ ಇಲ್ಲ. ಫುಲ್ ಫ್ಲೆಡ್ಜ್ಡ್ 5 ಡೇಸ್ ಓಪನ್ ಇರುತ್ತೆ ನಮ್ಮ ಮಾರ್ಕೆಟ್. ಜನವರಿಯಲ್ಲಿ ನೋಡಬಹುದು 26 ಜನವರಿ ಮಾತ್ರ ರಜೆ ಇರೋದು. ಅಲ್ಲಿವರೆಗೂ ಯಾವುದೇ ರೀತಿಯ ರಜೆ ಇಲ್ಲ. ಇನ್ನು ಇವೆಂಟ್ ಗಳ ಕಡೆ ಬಂದ್ರೆ, ಮೊದಲಿಗೆ ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಜೊತೆ ಪೀಸ್ ಡೀಲ್ ಗೆ ಸಂಬಂಧಪಟ್ಟಂತಹ ಮಾತುಕತೆಗಳಾಗ್ತಿದೆ ಇವತ್ತು. ಈ ಬಗ್ಗೆ ಎಲ್ಲರ ಗಮನ ಇರುತ್ತೆ. ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ, ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಒಂದು ಅಂತ್ಯ ಸಿಗುತ್ತಾ ಅಂತ. ಡೊನಾಲ್ಡ್ ಟ್ರಂಪ್ ಅವರು ಪುಟಿನ್ ಜೊತೆ ಕೂಡ ಫೋನ್ ಅಲ್ಲಿ ಮಾತಾಡಿದ್ದಾರೆ ಅನ್ನುವಂತ ಅಪ್ಡೇಟ್ ಗಳಿದಾವೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದೇನಂತಂದ್ರೆ ಜೆಲೆನ್ಸ್ಕಿ ಒಪ್ಕೊಳ್ಬೇಕು ಅಂತ, ಜೊತೆಗೆ ನನ್ನ ಅಪ್ರೂವಲ್ ಇಲ್ಲದೆ ಅವರು ಏನು ಡಿಮಾಂಡ್ ಮಾಡಕ್ ಆಗಲ್ಲ ಅಂತ. ಒಟ್ಟಿನಲ್ಲಿ ಜೆಲೆನ್ಸ್ಕಿ ಮೇಲೆ ಸಾಕಷ್ಟು ಒತ್ತಡವನ್ನ ಡೊನಾಲ್ಡ್ ಟ್ರಂಪ್ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ಜೆಲೆನ್ಸ್ಕಿಗೆ ಯುರೋಪಿಯನ್ ಕಂಟ್ರೀಸ್ ಕೆಲವೊಂದು ಸಪೋರ್ಟ್ ಮಾಡ್ತವೆ. ಮೇ ಬಿ ಯುರೋಪಿಯನ್ ಕಂಟ್ರೀಸ್ ಸಪೋರ್ಟ್ ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಒಂದು ಅಂತ್ಯ ಸಿಕ್ಕಿರ್ತಿತ್ತು ಈ ಯುದ್ಧಕ್ಕೆ. ಯುರೋಪಿಯನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಂತೂ ಯುದ್ಧವನ್ನ ನಿಲ್ಸಕ್ಕೆ ಪ್ರೆಷರ್ ಅನ್ನ ಮಾಡ್ತಿದ್ದಾರೆ. ಬಟ್ ಯುಕ್ರೇನ್ಗೆ ಸಪೋರ್ಟ್ ಯುರೋಪಿಯನ್ ಕಂಟ್ರೀಸ್ ಇಂದ ಸಿಗ್ತಾ ಇದೆ. ಹಾಗಾಗಿನೇ ಈ ಯುದ್ಧ ಅಂತ್ಯನೇ ಆಗಲ್ವೇನೋ ಅನ್ನೋ ರೀತಿ ನಡೀತಿದೆ. ಈಗ ಪ್ರೆಷರ್ ಬಿಲ್ಡ್ ಆಗ್ತಿದೆ. ಗೊತ್ತಿಲ್ಲ ಏನ್ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಒಪ್ಕೊಳ್ತಾರ ಪೀಸ್ ಡೀಲ್ ಗೆ ಅಂತ. ಈಗಾಗಲೇ ಹಿಂದೆನೆ ಡೊನಾಲ್ಡ್ ಟ್ರಂಪ್ ಪೀಸ್ ಡೀಲ್ ಗೆ ಸಂಬಂಧಪಟ್ಟಂತ 21 ಪಾಯಿಂಟ್ ಅನೌನ್ಸ್ ಮಾಡಿದ್ರು. ಇಲ್ಲಿ ನೋಡಬಹುದು, ಇಟ್ ಡಸಂಟ್ ಹ್ಯಾವ್ ಎನಿಥಿಂಗ್ ಅಂಟಿಲ್ ಐ ಅಪ್ರೂವ್ ಇಟ್. ಜೆಲೆನ್ಸ್ಕಿಗೆ ಸಂಬಂಧಪಟ್ಟಂತೆ ಹೇಳಿದ್ದು. ಹೀಗೆ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ನಾವು ವಾಚ್ ಮಾಡಬೇಕಾಗುತ್ತೆ ಈ ವಾರ. ಇನ್ನು ಫೆಡರಲ್ ರಿಸರ್ವ್ ನ ಮೊನ್ನೆ FOMC ಮೀಟಿಂಗ್ ಏನಾಯ್ತು, ಅದರ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ 31ನೇ ತಾರೀಕು. ಅದ್ರ ಮೇಲೆ ಕೂಡ ನಾವು ಗಮನವನ್ನು ಇಟ್ಟಿರ್ಬೇಕಾಗುತ್ತೆ. ಏನೆಲ್ಲ ಡಿಸ್ಕಷನ್ಸ್ ಆಗಿದೆ, ಯಾವ ಮೆಂಬರ್ ಏನ್ ಹೇಳಿದ್ದಾರೆ, ಜೊತೆಗೆ ಫ್ಯೂಚರ್ ರೇಟ್ ಕಟ್ಸ್ ಬಗ್ಗೆ ಏನಾದ್ರೂ ಅಲ್ಲಿ ಕ್ಲೋಸ್ ಸಿಗುತ್ತಾ, ಅಥವಾ ರೇಟ್ ಕಟ್ ಮಾಡಬಾರ್ದು ಅನ್ನೋ ಬಗ್ಗೆ ಏನಾದ್ರೂ ಕ್ಲೋಸ್ ಸಿಗುತ್ತಾ, ಇದನ್ನ ಮಾರ್ಕೆಟ್ ಕ್ಲೋಸ್ಲಿ ವಾಚ್ ಮಾಡುತ್ತೆ. ಹಾಗಾಗಿ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. FOMC ಮೀಟಿಂಗ್ ನ ಮಿನಿಟ್ಸ್ ಮೇಲೂ ಕೂಡ ಗಮನ ಇಡಬೇಕಾಗುತ್ತೆ. 31ನೇ ತಾರೀಕು ಅಂದ್ರೆ 1ನೇ ತಾರೀಕಿನ ನಮ್ಮ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರಬಹುದು ಇದರ ಇಂಪ್ಯಾಕ್ಟ್. ಹಾಗಾಗಿ ಇದರ ಮೇಲೂ ಕೂಡ ನಮ್ಮ ಗಮನ ಇಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಜೆಟ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಬರ್ತಾ ಇರ್ತವೆ. ಈಗಾಗಲೇ ಕೆಲವು ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಇರುತ್ತೆ. ಪ್ರತಿದಿನ ಕೂಡ ಸಾಕಷ್ಟು ಡಿಸ್ಕಷನ್ಸ್ ಇದ್ದೇ ಇರುತ್ತೆ. ನಾನು ಈಗಾಗಲೇ ಒಂದು ಸಪರೇಟ್ ವಿಡಿಯೋನು ಕೂಡ ಕವರ್ ಮಾಡಿದ್ದೀನಿ, ಎಲ್ಲೆಲ್ಲ ಫೋಕಸ್ ಇರುತ್ತೆ ಅಂತ. ಅದನ್ನು ಕೂಡ ವಾಚ್ ಮಾಡಿ. ಜೊತೆಗೆ ಏನೆಲ್ಲ ಸುದ್ದಿಗಳು ಬರ್ತವೆ, ಯಾವ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ ನಾವು ಈ ವಾರ. ಇನ್ನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 31ಕ್ಕೆ ಡಿಸೆಂಬರ್ ಮುಗಿತಾ ಇದೆ. ಅಂದ್ರೆ Q3 ಮುಗಿತಾ ಇದೆ. Q3 ಮುಗಿದ್ಮೇಲೆ 1ನೇ ತಾರೀಕಿಂದ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗ್ಲಿಕ್ಕೆ ಶುರುವಾಗುತ್ತೆ.
ಜೊತೆಗೆ ಮಂತ್ಲಿ ಅಪ್ಡೇಟ್ಸ್, ಕ್ವಾರ್ಟರ್ಲಿ ಅಪ್ಡೇಟ್ಸ್ ಎರಡು ಕೂಡ ರಿಲೀಸ್ ಆಗುತ್ತೆ. ಜೊತೆಗೆ ಮಂತ್ಲಿ ಅಪ್ಡೇಟ್ಸ್ ಅನ್ನ ಹಾಗೂ ಇಂದಿನ ತಿಂಗಳುಗಳ ಅಪ್ಡೇಟ್ಸ್ ಅನ್ನ ನೋಡಿದ್ಮೇಲೆ ಮಾರ್ಕೆಟ್ಗೆ ಒಂದು ಐಡಿಯಾ ಬರುತ್ತೆ ರಿಸಲ್ಟ್ಸ್ ಹೇಗಿರಬಹುದು ಅಂತ. Q3 ರಿಸಲ್ಟ್ಸ್ ಅದಕ್ಕೆ ತಕ್ಕಂತೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಬರಬಹುದು. ಹಾಗಾಗಿ ಇದ್ರ ಮೇಲೆ ನಾವು ಗಮನವನ್ನ ಕೇಂದ್ರೀಕರಿಸಬೇಕಾಗತ್ತೆ. ಎಲ್ಲ ಕಂಪನೀಸ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡ್ತವೆ. ಮಂತ್ಲಿ ಅಪ್ಡೇಟ್ಸ್, ಈಗ ಮಂತ್ಲಿ ಅಪ್ಡೇಟ್ಸ್ ಗಿಂತ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಬರುತ್ತೆ. ಕ್ವಾರ್ಟರ್ಲಿ ಅಪ್ಡೇಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಆಟೋ ಸೇಲ್ಸ್, ಅವು ಕೂಡ 1ನೇ ತಾರೀಕಿಂದ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತವೆ, ಮಂತ್ಲಿ ಜೊತೆಗೆ ಕ್ವಾರ್ಟರ್ಲಿ ಕೂಡ. ಎಸ್ಪೆಷಲಿ ಅನಲಿಸ್ಟ್ಗಳು ಒಂದು ಲೆಕ್ಕಾಚಾರವನ್ನ ಮಾಡ್ತಾರೆ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಬಂದ ಮೇಲೆ ರಿಸಲ್ಟ್ ಹೇಗಿರಬಹುದು ಅಂತ. ರಿಸಲ್ಟ್ಸ್ ಹೋಪ್ಫುಲ್ ಆಗಿರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಬಂತ, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ಬೋದು ರಿಸಲ್ಟ್ ಗೆ ಮುಂಚೆ. ಹಾಗಾಗಿ ಇದ್ರ ಮೇಲೂ ಕೂಡ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ನಾವು. ಏನೋ ರಿಸಲ್ಟ್ಸ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ, ಬಟ್ ಇಲ್ಲಿರುವಂತ ರಿಸಲ್ಟ್ಸ್ ಪ್ರೀವಿಯಸ್ ಕ್ವಾರ್ಟರ್ಸ್. ಬಟ್ ಆಕ್ಚುಲಿ 6th ಜನವರಿಯಿಂದ ಅಫಿಷಿಯಲ್ ರಿಸಲ್ಟ್ಸ್ ಸ್ಟಾರ್ಟ್ ಆಗುತ್ತೆ. GM ಬ್ರೇವರೀಸ್ 6th ಜನವರಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕೊರೋನಾ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ, ಬಟ್ 2nd ಜನವರಿ ಇದೆ. ಅದು ಮೇ ಬಿ Q2 ಅನ್ಸುತ್ತೆ, ಯಾಕಂದ್ರೆ ಮೊನ್ನೆ ತಾನೇ ಲಿಸ್ಟ್ ಆಗಿರುವಂತಹ ಕಂಪನಿ ಯೂಶಲಿ ಲೇಟ್ ಆಗಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಮೇ ಬಿ Q2 ಅನ್ಸುತ್ತೆ. ಬಟ್ GM ಬ್ರೇವರೀಸ್ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ 6th ಜನವರಿ. ಬಟ್ ಅದು ಮುಂದಿನ ವಾರ ಇರುತ್ತೆ. ಒಟ್ಟಿನಲ್ಲಿ ಮತ್ತೆ ರಿಸಲ್ಟ್ಸ್ ಹಬ್ಬ ಶುರುವಾಗ್ತಿದೆ ಮಾರ್ಕೆಟ್ ಅಲ್ಲಿ. ಇನ್ನು ನೆಕ್ಸ್ಟ್ ಈ ವಾರ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಮಂಗಳವಾರ NSE ಎಕ್ಸ್ಪೈರೀಸ್ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಗುರುವಾರ ಇದ್ದದನ್ನ ಮಂಗಳವಾರಕ್ಕೆ ಶಿಫ್ಟ್ ಮಾಡಿದರೆ, ಮಂಗಳವಾರ ಇದ್ದದನ್ನ BSE ಎಕ್ಸ್ಪೈರಿನ ಗುರುವಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇಂಟರ್ಚೇಂಜ್ ಆಗಿದೆ. BSE ಇದಂತೂ ಈಗಾಗಲೇ ಮಂತ್ಲಿ ಎಕ್ಸ್ಪೈರಿ ಮುಗಿದೋಗಿದೆ ಲಾಸ್ಟ್ ವೀಕ್ ಅಲ್ಲೇ. ಈಗ ಅಂದ್ರೆ ಈ ವಾರದಲ್ಲಿ ಮಂಗಳವಾರ NSE ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಮಾರ್ಕೆಟ್ ವೋಲಟೈಲ್ ಇರುತ್ತೆ ಯೂಶಲಿ ಅಂತ ಸಂದರ್ಭದಲ್ಲಿ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಂಗಳವಾರ ಪರ್ಫಾರ್ಮೆನ್ಸ್ ಅಂತ. ಇನ್ನು FIS TIS ಆಕ್ಟಿವಿಟಿ ಕಡೆ ಬಂದ್ರೆ, FIS ಅಂತೂ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ. ಮಧ್ಯೆ 3 ದಿನ ಬೈ ಮಾಡಿದ್ರು ಕೂಡ ನಂತರ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಯಿತು. ಮೊನ್ನೆ ಅಂದ್ರೆ ಶುಕ್ರವಾರ ಬರೀ 317 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಅಂತ ದೊಡ್ಡ ಮಟ್ಟದ ಸೆಲ್ಲಿಂಗ್ ಏನಲ್ಲ. ಇಲ್ಲಿವರೆಗೂ ಡಿಸೆಂಬರ್ ಅಲ್ಲಿ 24,148 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. TIS ಆಲ್ಮೋಸ್ಟ್ ಟ್ರಿಪಲ್ 64,000 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಮೋರ್ ದೆನ್ ಡಬಲ್ ಅಥವಾ ನಿಯರ್ಲಿ ಟ್ರಿಪಲ್ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಕ್ಯಾಶ್ ಇನ್ಫ್ಲೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ FIS. ಬಟ್ ಅದು ಬರ್ತಾ ಇಲ್ಲ, ಔಟ್ ಫ್ಲೋನೇ ಹೋಗ್ತಾ ಇದೆ. ಇದನ್ನು ಕೂಡ ವಾಚ್ ಮಾಡಬಹುದು. ಅಟ್ಲೀಸ್ಟ್ ಇವಾಗ ಏನಾದ್ರು ನ್ಯೂ ಇಯರ್ ಸಂದರ್ಭದಲ್ಲಿ ಏನಾದ್ರು ಬೈಯಿಂಗ್ ಮಾಡ್ತಾರ ಅಂತ. ನೆಕ್ಸ್ಟ್ ಗೋಲ್ಡ್ ಅಂತೂ ರೆಕಾರ್ಡ್ ರಲ್ಲಿ ಕಂಟಿನ್ಯೂ ಆಗ್ತಾ ಇದೆ. 1,43,000 ತಲುಪಿದೆ ನೋಡಬಹುದು. ಭರ್ಜರಿ ಪರ್ಫಾರ್ಮೆನ್ಸ್ ಇದೆ. ಈವನ್ ಸಿಲ್ವರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಗೋಲ್ಡ್ ಅನ್ನು ಔಟ್ ಪರ್ಫಾರ್ಮ್ ಮಾಡ್ತಿದೆ ಸಿಲ್ವರ್. ಎರಡು ಕಡೆ ಭರ್ಜರಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ನಮ್ಮ ಇಕ್ವಿಟಿ ಮಾರ್ಕೆಟ್ ಸ್ಟ್ರಗಲ್ ಮಾಡ್ತಿದೆ, ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಹಾಗೆ ಅಮೆರಿಕನ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದೆ. ಬಟ್ ಸ್ಟಿಲ್ ಗೋಲ್ಡ್ ಅಂಡ್ ಸಿಲ್ವರ್ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾರೆ. ಈ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ. ಮಾರ್ಕೆಟ್ಸ್ ಏನಾದ್ರು ಪಾಸಿಟಿವ್ ತಿರುಗಿದ್ರೆ, ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ಸ್ ಏನಾದ್ರು ತಿರುಗಿದ್ರೆ ಬಹುಶಃ ಸ್ವಲ್ಪ ಫೋಕಸ್ ಇಕ್ವಿಟಿ ಮಾರ್ಕೆಟ್ ಕಡೆ ಬರ್ಬೋದು. ಬಟ್ ಸದ್ಯಕ್ಕಂತೂ ಅಂತ ಯೂಸ್ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಹಾಗಾಗಿ ಗೋಲ್ಡ್ ಅಂಡ್ ಸಿಲ್ವರ್ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಇನ್ನು ರುಪಿ 91 ಅನ್ನ ಕ್ರಾಸ್ ಮಾಡ್ಬಿಟ್ಟಿತ್ತು, ಮತ್ತೆ ಬಿಲೋ 90 ಆಫ್ ನೌ ಇದೆ. ರೀಸೆಂಟ್ ಆಗಿ ಸ್ವಲ್ಪ ಸ್ಟ್ರೆಂಥನ್ ಕೂಡ ಆಗಿದೆ. ಸ್ಟ್ರೆಂಥನ್ ಆಗಬೇಕು, ಅದು FIS ಬರೋಕ್ಕೂ ಕೂಡ ಅವಕಾಶವನ್ನು ಒದಗಿಸುತ್ತೆ. ಬಟ್ ಸದ್ಯದ ಮಟ್ಟಿಗೆ ಗ್ರೇಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. FIS ಇನ್ಫ್ಲೋ ಬರೋಕ್ಕೆ ಸ್ಟಾರ್ಟ್ ಆದ್ರೆ ಸ್ವಲ್ಪ ಸ್ಟ್ರಾಂಗ್ ಕೂಡ ಆಗ್ಬೋದು. ಅದೇ ಹೋಪ್ಸ್ ಅನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ವಿ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಈ ವಾರ ಪರ್ಫಾರ್ಮೆನ್ಸ್ ಅಂತ. ಇನ್ನು ಆಯಿಲ್ ಕ್ರೂಡ್ ಕಡೆ ಬಂದ್ರೆ 62 ವರೆಗೂ ಹೋಗಿತ್ತು. ನಿನ್ನೆ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು. 2.5% ಡೌನ್ ಆಗಿದೆ. ಅಂದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಏನಾದ್ರು ಸ್ಟಾಪ್ ಆದ್ರೆ ಅದು ಮೇ ಬಿ ಕ್ರೂಡ್ಗೆ ನೆಗೆಟಿವ್ ಆಗ್ಬೋದು. ಯಾಕಂದ್ರೆ ರಷ್ಯಾದಿಂದ ಕ್ರೂಡ್ ಸಪ್ಲೈ ಆಗಕ್ಕೆ ಅವಕಾಶಗಳು ಓಪನ್ ಅಪ್ ಆಗುತ್ತೆ. ಹಾಗಾಗಿ ಬಹುಶಃ ಈ ಮಾತುಕತೆ ಕಾರಣಕ್ಕೂ ಕೂಡ ನಿನ್ನೆ ಒಂದಷ್ಟು ಕರೆಕ್ಷನ್ ಬಂದಿರಬಹುದು. 62 ಕ್ರಾಸ್ ಮಾಡಿದ್ದು ಅಗೇನ್ 60ಗೆ ಬಂದು ನಿಂತಿದೆ. 60-61 ರೇಂಜ್ ಅಲ್ಲಿ ಒಳ್ಳೆ ಬೆಳವಣಿಗೆ. ಈ ಕಡೆ ಕೂಡ ವಾಚ್ ಮಾಡಬಹುದು. ಎಸ್ಪೆಷಲಿ ರುಪಿ ವೀಕ್ ಆಗ್ತಾ ಹೋದ್ರೆ ಕ್ರೂಡ್ ಕೂಡ ಕಡಿಮೆ ಆದ್ರೆ ಓಕೆ, ಬಟ್ ಏನಾದ್ರು ಜಾಸ್ತಿ ಆದ್ರೆ ಅದು ಎರಡು ಕಡೆ ಹೊಡೆತವನ್ನ ಕೊಡುತ್ತೆ. ಹಾಗಾಗಿ ಕ್ರೂಡ್ ಅನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು IPOಗಳ ಕಡೆ ಬಂದ್ರೆ ಈ ವಾರ ಯಾವುದೇ IPO ಬರ್ತಿಲ್ಲ ಸದ್ಯದ ಮಟ್ಟಿಗಂತೂ. ಡೇಟ್ಸ್ ಅನೌನ್ಸ್ ಆಗಿಲ್ಲ. ಗುಜರಾತ್ ಕಿಡ್ನಿ ಅಂಡ್ ಸೂಪರ್ ಸ್ಪೆಷಾಲಿಟಿ ಈ ವಾರ ಲಿಸ್ಟಿಂಗ್ ಇರುತ್ತೆ. ಅದೊಂದನ್ನ ಬಿಟ್ರೆ ಇನ್ಯಾವುದು ಸದ್ಯದ ಮಟ್ಟಿಗೆ ಇನ್ನೂ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿಲ್ಲ. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ A1 ಲಿಮಿಟೆಡ್ ಬೋನಸ್ ಇಶ್ಯೂ ಇದೆ 3:1 ರೇಷದಲ್ಲಿ. ಅಂದ್ರೆ ಒಂದು ಶೇರ್ಗೆ 3 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. 31st ಡಿಸೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಹಾಗೆ A1 ಲಿಮಿಟೆಡ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ನೋಡಬಹುದು. 10 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ. 1:10 ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಅಗೇನ್ ಸೇಮ್ 31st ಡಿಸೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಒಂದು ಶೇರು 10 ಆಗುತ್ತೆ. ಹಾಗೆ ಒಂದು ಶೇರ್ಗೆ 3 ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ. ಅಂದ್ರೆ ಇನ್ ಕೇಸ್ ಒಂದು ಶೇರ್ ಇದ್ರೆ 30 ಶೇರ್ಗಳಾಗುತ್ತೆ. ಈ ರೀತಿಯ ಸ್ಟಾಕ್ ಸ್ಪ್ಲಿಟ್ ಅನ್ನು ಹಾಗೂ ಬೋನಸ್ ಅನ್ನ ಕಂಪನಿ ಕೊಡ್ತಾ ಇದೆ. ವಾಚ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಮ್ಯಾಗ್ನಾನಿಮಸ್ ಟ್ರೇಡ್ ಅಂಡ್ ಫೈನಾನ್ಸ್ ಲಿಮಿಟೆಡ್ ಕೂಡ ಬೋನಸ್ ಇಶ್ಯೂ ಮಾಡ್ತಾ ಇದೆ ನೋಡಬಹುದು. ಇಲ್ಲಿ 23:1 ಒಂದು ಶೇರ್ಗೆ 23 ಶೇರ್ಗಳನ್ನು ಬೋನಸ್ ಆಗಿ ಕೊಡ್ತಾ ಇದೆ. ಜೊತೆಗೆ MCX ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಈ ವಾರದಲ್ಲಿ. 2nd ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ. 10 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡಿತ್ತು ಕಂಪನಿ. 1:5 ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿ ಗೆಳೆಯರೆ,
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಲ್ಲಿ ಇರುವಂತ ನಂಬರ್ಸ್ಗೆ ಕಾಲ್ ಕೂಡ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.